ಬದಿಯಲ್ಲಿ ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಗಳನ್ನಿಟ್ಟು ಬಾಡಿಗೆ ನೀಡಿರುವ ಅಂಗಡಿಗಳ ತೆರವು. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಚಿತ್ರದುರ್ಗ ರಸ್ತೆಯ ಉಡುಪಿ ಗಾರ್ಡನ್ನಿಂದ ಕೋತಿಗುಡ್ಡದವರೆಗೆ ರಸ್ತೆ ಬದಿಯಲ್ಲಿ ಅಂಗಡಿಗಳನ್ನು ಇಟ್ಟು ಬಾಡಿಗೆ ನೀಡಿದ್ದಾರೆ. ಇದರಿಂದ ನಗರದ ಸೌಂದರ್ಯಕ್ಕೂ ಧಕ್ಕೆಯಾಗುತ್ತಿತ್ತು. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತೆರವುಗೊಳಿಸಲಾಗ್ತಾ ಇದ್ದು, ನೈಜ ವ್ಯಾಪಾರಸ್ಥರಿಗೆ ತೊಂದರೆಯಾಗದಂತೆ ಶಾಸಕರ ಜಿಲ್ಲಾಧಿಕಾರಿಗಳ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಿ ವ್ಯಾಪಾರಸ್ಥರಿಗೆ ತೊಂದರೆಯಾಗದಂತೆ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ಚಳ್ಳಕೆರೆ. ಈಗಾಗಲೇ ನಾವು ಒಂದು 15 ದಿನದ ಮುಂಚಿತವಾಗಿ ನಾವು ನಮ್ಮ ನಗರಸಭೆ ಆಟೋಗಳ ಮೂಲಕ ಪ್ರಚಾರ ಮಾಡಿಸಿದ್ವಿ. ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಕಾರಣದಲ್ಲಿ ಖಾಲಿ ಇರುವಂತಹ ಅಂಗಡಿಯಲ್ಲಿ ಸ್ಥಳದಲ್ಲಿ ಇದು ಗುಡಿಸಲು ಮತ್ತು ಡಬ್ಬಂಗಡಿ ಇಟ್ಟಿರ್ತಾರೆ. ಆ ಗುಡಿಸಲು ಮತ್ತು ಡಬ್ಬಂಗಡಿ ಇದ್ದು ಸಮೇತ ಕೆಲವು ಅಂಗಡಿಗಳಲ್ಲಿ ಯಾವುದೇ ರೀತಿ ವ್ಯಾಪಾರ ವಹಿವಾಟುಗಳು ಸಹ ಮಾಡ್ತಿಲ್ಲ. ಅಂಥ ಅಂಗಡಿಗಳನ್ನು ನಾವು ನಿರ್ದಾಕ್ಷಿಣ್ಯ ಖಾಲಿ ಮಾಡ್ತೀವಿ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಕು ಅಂತ ಒಂದು ಉದ್ದೇಶ ಇಲ್ಲ. ಈಗ ಆಲ್ರೆಡಿ ನಾವು ಮತ್ತು ನಮ್ಮ DSP ಅವರು ನಮ್ಮ ಒಂದು ಸ್ಟ್ರೀಟ್ ವೆಂಡರ್ ಕಾಯ್ದೆ ಏನಿದೆ ಅದರ ಮೂಲಕ ನಾವು 30ನೇ ತಾರೀಕು ನಾವು ಮೀಟಿಂಗ್ ಮಾಡ್ತೀವಿ. ಮತ್ತು ಅವರು ಸಮೇತ ಯಾರು ಅಧ್ಯಕ್ಷ ಮತ್ತು ಕಮಿಟಿ ಮೆಂಬರ್ಗಳನ್ನ ಕರೆದು ನಾವು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ ಮಾಡಿಬಿಟ್ಟು ನಾವು ಸ್ಟ್ರೀಟ್ ವೆಂಡರ್ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿಬಿಟ್ಟು ಅವ್ರಿಗೆ ಸ್ಥಳೀಯದಲ್ಲೇ ಇಷ್ಟು ಜಾಗ ಅಂತ ನಾವು ಫಿಕ್ಸ್ ಮಾಡಿಕೊಡ್ತೀವಿ. ಮತ್ತು DC ಅವರ ಸಹ ಅನುಮತಿ ತಗೊಂಡು ಮನೆ ಜಿಲ್ಲಾಧಿಕಾರಿ ಅನುಮತಿ ತಗೊಂಡು ಇದನ್ನೆಲ್ಲ ವ್ಯವಸ್ಥೆ ಮಾಡೋದು. ಈಗ ನಾವು ಏನಿದೆ ಈಗಾಗಲೇ ನಾವು ಇದು ಪ್ರತಿಯೊಂದು ಸಮೇತ ಖಾಲಿ ಇರುವಂತಹ ಅಂಗಡಿಲ್ಲ ಅಲ್ಲಿ ಮತ್ತು ಕೆಲವರೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಆ ಬಾಡಿಗೆ ಕೊಟ್ಟು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಥರ ಪರ್ ಡೇಗೆ ಒಂದು ಬಾಡಿಗೆ ಫಿಕ್ಸ್ ಮಾಡ್ತಾರೆ. ಅಂಥ ಗಾಡಿಗಳನ್ನ ಅಂಥ ಅಂಗಡಿಗಳನ್ನ ಸಂಪೂರ್ಣ ನಾವು ಪರಿಶೀಲನೆ ಮಾಡಿ ಅವನ್ನೆಲ್ಲರೂ ಸಮೇತ ಕಾರ್ಯಾಚರಣೆ ಮೂಲಕ ಅವನ್ನ ಖಾಲಿ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಏನಂದರೆ ಯಾವುದೇ ರೀತಿ ವ್ಯಾಪಾರ ವಹಿವಾಟು ಮಾಡ್ತಿಲ್ಲ ಅಂಥ ಅಂಗಡಿಗಳನ್ನ ನಿರ್ದಾಕ್ಷಿಣ್ಯವಾಗಿ ನಾವು ತಿಳಿಸ್ತಾ ಇದ್ದೀವಿ. ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ನಾವು ತೊಂದರೆ ಕೊಡ್ತಾ ಇಲ್ಲ. ಅವರು ಸಮೇತ ಸಹಕರಿಸಬೇಕು. ಈಗಾಗಲೇ ನೀವು ಎಲ್ಲರಿಗೂ ಒಂದು ಸೂಚನೆ ಕೊಟ್ಟಿದ್ದೆ ಮುಂಚೆನೆ. ಈಗಾಗಲೇ ನಾವು ಆಲ್ರೆಡಿ ಒಂದು 15 ದಿನಗಳು ಸಮೇತ ನಾವು ಪ್ರಚಾರ ಮಾಡ್ತಿದ್ದೀವಿ. ನಾವು ಏಕದಮ್ ಅವರಿಗೆ ಪಾಪ ಖಾಲಿ ಮಾಡ್ಕೊಂಡು ಅವ್ರಿಗೆ ಹೊಟ್ಟೆ ಕೊಡೋರಿಲ್ಲ ತೊಂದರೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು 15 ದಿನ ನಾವು ಪ್ರತಿದಿನವೂ ಸಮೇತ ನಮ್ಮ ಆಟೋಗಳ ಮೂಲಕ ಪ್ರಚಾರ ಮಾಡಿಸ್ತೀವಿ. ಆ ಪ್ರಚಾರ ಪಡಿಸ್ತಾ ಇದ್ದೀವಿ. ಹಂಗಾಗಿ ಅವನ್ನ ನಾವೇನು ಖಾಲಿ ಇದ್ದಾವೆ ಅವನ್ನ ಖಾಲಿ ಮಾಡ್ತೀವಿ. ಮತ್ತು ಫುಟ್ಪಾತ್ ಸಾರ್ವಜನಿಕರಿಗೆ ಓಡಾಟಕ್ಕೆ ಮಾತಾಡ್ತಿರೋದು ಅವ್ರು ಫುಟ್ಪಾತ್ ಮಾಡೋದು ಸಮೇತ ಇಟ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಯಾರೋ ಒಬ್ಬರು ಮಹಾರಾಷ್ಟ್ರದವರು ಆ ಫರ್ನಿಚರ್ ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಒಂದು ಕ್ರಾಚ್ಕೊಂಡು ಖಾಲಿ ಮಾಡ್ತೀವಿ. ಇಷ್ಟು ಅದಕ್ಕೆ ನಾವು ಸಾರ್ವಜನಿಕರಿಗೆ ನಮಗೆ ಸಹಕರಿಸಬೇಕು.